ಇಂಥ ವಿಚಾರದಲ್ಲೆಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಬ್ಲಾಕ್ ಮೇಲ್ ಮಾಡೋಕ್ಕಾಗಲ್ಲ ಬಿಡಿ. ಎಂತೆಂಥ ದೊಡ್ಡ ದೊಡ್ಡ ಪ್ರೆಷರ್ಗಳನ್ನ ನಿಭಾಯಿಸ್ಕೊಂಡು ಬಂದಂಥವ್ರು ಡಿ ಕೆ ಶಿವಕುಮಾರ್ ಅವರು. ಇನ್ನು ಕೃಷಿ ಸಚಿವರಾಗಿರುವಂಥ ಚಲುವರಾಯಸ್ವಾಮಿ ಅವರ ವಿರುದ್ಧನೂ ಕೂಡ ಕೇಳಿ ಬಂದಿರುವಂಥದ್ದು ಲಂಚದ ಆರೋಪ. ದೊಡ್ಡ ಚರ್ಚೆ ಆಗ್ತಾ ಇದೆ ಅದು. ಹೀಗಾಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಂಡ್ಯ ಭಾಗದ ಕಾಂಗ್ರೆಸ್ನ ಶಾಸಕರ ನಿಯೋಗದ ಜೊತೆ ತೆರಳಿದಂಥ ಚಲುವರಾಯಸ್ವಾಮಿ ಅವರು ತಮ್ಮ ವಿರುದ್ಧ ಹರಿದಾಡ್ತಾ ಇರುವಂಥದ್ದು ನಕಲಿ ಪತ್ರ. ನಾನು ಯಾವುದೇ ಅಧಿಕಾರಿಗಳಿಂದಲೂ ಕೂಡ ಹಣ ಕೇಳಿಲ್ಲ, ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರವನ್ನ ನಡೆಸಲಾಗಿದೆ, ಈ ಬಗ್ಗೆ ಸಿಐಡಿ ತನಿಖೆ ಕೂಡ ನಡೀತಾ ಇದೆ ಅಂತ ವಿವರಣೆಯನ್ನ ಕೊಟ್ಟಿದ್ದಾರೆ. ಬಾರಿ 40 ಸೀಟ್ ಬರುತ್ತೆ, ಕೊಯಿಲೇಷನ್ ಗೌರ್ಮೆಂಟ್ ಬರುತ್ತೆ ಅಂತಲೇ ಜನತಾದಳದ ಪ್ರಮೇಲಿದ್ರು. ಅವ್ರು ಯಾವ ಕಾರಣಕ್ಕೂ 100 ದಾಟಲ್ಲ. ಕಾಂಗ್ರೆಸ್ಸು BJP 80 to 100 ಇರುತ್ತೆ. ನಾನು 35-40 ಇರ್ತೀನಿ, ಪಂಚರತ್ನ ಮಾಡಿದ್ದೀವಿ ಅಂತ. ಯಾವಾಗ 135 ದಾಟ್ತು ಬಹುಶಃ ಅವ್ರು ಡಿಸ್ಟರ್ಬ್ ಆಗಿದ್ದಾರೆ. ಬಹುಶಃ ಅವ್ರಿಗೆ ಒಂದು ಚಲುವರಾಯಸ್ವಾಮಿನೂ ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ, ಮಂಡ್ಯದಲ್ಲಿ 6 ಜನ ಗೆದ್ದಿರೋದನ್ನೂ ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ. ಸೊ ಒಬ್ಬರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು. ಸೊ ಈ ಮಟ್ಟಕ್ಕೆ ಇಳಿದು ಕೆಳಕ್ಕೆ ಇಂಥ ಫೇಕ್ ಲೀಡರ್ಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು, ಫೇಕ್ ವಿಚಾರಗಳನ್ನ ಮೀಡಿಯಾ ಕೊಡ್ತಕ್ಕಂಥದ್ದು, ಇದೆಲ್ಲ ಒಳ್ಳೆಯ ಸಂಸ್ಕಾರ ಅಲ್ಲ, ಸಂಸ್ಕೃತಿನೂ ಅಲ್ಲ. ಈ ಬಾರಿ ಯಾವ ರೀತಿಯಾಗಿ ರಾಜಕೀಯ ಅಸ್ತ್ರ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಜೆಡಿಎಸ್ ಬಿಜೆಪಿ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಇಂಥ ವಿಚಾರಗಳೇ ಜನರ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು ಸರ್ಕಾರದ ವಿರುದ್ಧ. ಅದನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ರು ಬಿಜೆಪಿ ಸರ್ಕಾರ ಇದ್ದಾಗ, ಕಾಂಗ್ರೆಸ್ ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದಂತ ಸಂದರ್ಭದಲ್ಲಿ. ಸೇಮ್ ಆಸ್ ಇಟ್ ಈಸ್ ಈಗ ಅದೇ ರೀತಿಯಾದಂತ ಅಸ್ತ್ರವನ್ನ ಬಿಜೆಪಿ ಯಾವ ರೀತಿಯಾಗಿ ಬಳಸ್ಕೊಂಡು ಹೋರಾಟಕ್ಕೆ ಮುಂದಾಗ್ತಾ ಇದೆ ಅಂತ. ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಈ ಹಿಂದೆ ಕಾಂಗ್ರೆಸ್ ಯಾವ ರೀತಿಯಾಗಿ ಜನರ ಬಳಿ ಹೋಗಿತ್ತು, 40% ಕಮಿಷನ್ ಆರೋಪ, ಪೇ ಸಿಎಂ ಆರೋಪವನ್ನ ಮಾಡ್ತಾ ಇದ್ರು, ಹಗರಣಗಳನ್ನ ಪ್ರಸ್ತಾಪವನ್ನ ಮಾಡ್ತಾ ಇದ್ರು. ಪದೇ ಪದೇ ಇಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತಾ ಒಂದು ನೆಗೆಟಿವ್ ಇಮೇಜ್ ಅನ್ನ ಬಿಲ್ಡ್ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ನೋಡಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನುವಂತ ಒಂದು ಇಮೇಜ್ ಅನ್ನ ಬಿಲ್ಡ್ ಮಾಡುವಂತ ನಿಟ್ಟಿನಲ್ಲಿ ಆಕ್ಚುಲಿ ಅವರು ಸಕ್ಸಸ್ ಆಗಿದ್ರು. ಅದೇ ಒಂದು ಹಾದಿಯಲ್ಲಿ ಈಗ ಬಿಜೆಪಿ ಕೂಡ ಹೊರಟಿರುವಂಥದ್ದು. ಬಿಕಾಸ್ ಈಗ ಗುತ್ತಿಗೆದಾರರು ಆರೋಪ ಮಾಡ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಅಷ್ಟೇ, ಬಿಜೆಪಿ ಸರ್ಕಾರ ಇದ್ದಾಗ 40% ಕಮಿಷನ್ ಅನ್ನ ಕೇಳ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಮಾಡಲಾಗಿತ್ತು. ಅದೇ ರೀತಿಯಾಗಿ ಈಗ 15% ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಗುತ್ತಿಗೆದಾರರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವಂಥದ್ದು. ಇದೇ ಒಂದು ವಿಚಾರವನ್ನ ಮುನ್ನೆಲೆಗೆ ತರಲಿಕ್ಕೆ ಬಿಜೆಪಿ ಮುಂದಾಗ್ತಾ ಇರುವಂಥದ್ದು. ಎಲ್ಲಾ ಕಡೆನೂ ಕೂಡ ಹೋರಾಟ ಮಾಡಲಿಕ್ಕೆ, ಸ್ಪೆಷಲಿ ಮಂಡ್ಯದ ಉಸ್ತುವಾರಿ ಸಚಿವರು ಹಾಗೆ ಕೃಷಿ ಸಚಿವರು ಆಗಿರುವಂತಹ ಚಲುವರಾಯಸ್ವಾಮಿ ಅವರ ಮೇಲೂ ಕೂಡ ಆರೋಪ ಏನ್ ಕೇಳಿ ಬಂದಿದೆ. ಈ ವಿಚಾರಕ್ಕೂ ಸಂಬಂಧಪಟ್ಟಂತೂ ಕೂಡ ಮಂಡ್ಯದಲ್ಲಿ ಒಂದು ಬೃಹತ್ ಹೋರಾಟವನ್ನ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ಅವರು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಿಯೋಗ ಕೂಡ ರಾಜ್ಯಪಾಲರನ್ನ ಭೇಟಿಯಾಗಿ ಒಂದು ದೂರನ್ನ ಸಲ್ಲಿಸುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಮೋಸ್ಟ್ ಪ್ರಾಬಬ್ಲಿ ಇಂಥ ವಿಚಾರಗಳು ಸಹಜವಾಗಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ಚೆನ್ನಾಗಿ ಗೊತ್ತಿದೆ. ಅದರಲ್ಲಿ ನೆಕ್ಸ್ಟ್ ಬೇರೆ ಲೋಕಸಭೆ ಎಲೆಕ್ಷನ್ ಬೇರೆ ಇರುವಂಥದ್ದು. ಸೊ ಹೀಗಾಗಿ ಸರ್ಕಾರಕ್ಕೆ ಒಂದು ಗ್ಯಾರಂಟಿ ಅನ್ನುವಂಥ ವಿಚಾರ ಮೈಲೇಜ್ ಸಿಗ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಮೈಲೇಜ್ ಸಿಗ್ತಾ ಇರುವಂಥದ್ದು. ಅದಕ್ಕೆ ಏನಾದರೂ ಮಾಡಿ ಬ್ರೇಕ್ ಹಾಕಬೇಕು ಅಂದ್ರೆ ಈ ಕಮಿಷನ್ ಆರೋಪ, ಲಂಚದ ಆರೋಪ ಇಂಥವನ್ನೇ ಮುಂದಿಟ್ಕೊಂಡ್ಬಿಟ್ಟು ಬಿಜೆಪಿ ಜನರನ್ನ ಸೆಳಿಬೇಕಾಗಿರುವಂತ ಕೆಲಸ ಮಾಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಸಚಿವ ಚಲುವರಾಯಸ್ವಾಮಿಯಿಂದ ಕೃಷಿ ಅಧಿಕಾರಿಗಳಿಗೆ ಹಣಕ್ಕೆ ಬೇಡಿಕೆ ಆರೋಪ ಪ್ರಕರಣದ ತನಿಖೆ ಚುರುಕುಗೊಂಡಿರುವಂತದ್ದು. ಸಿಐಡಿಗೆ ಅಧಿಕಾರಿಗಳು ನಿನ್ನೆ ಮಂಡ್ಯದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿಯನ್ನು ನೀಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಸಿಐಡಿಯ ಐಜಿಪಿ ಆಗಿರುವಂತಹ ಪ್ರವೀಣ್ ಮಧುಕರ್ ಪವಾರ್ ನೇತೃತ್ವದ ತಂಡ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡಿದ್ದಾರೆ. ಜಂಟಿ ಕೃಷಿ ನಿರ್ದೇಶಕ ಅಶೋಕ್ ಕಚೇರಿಯಲ್ಲಿ ಪರಿಶೀಲನೆ ನಡೆಸಿದಂತ ಸಿಐಡಿ ಟೀಮ್ ಪತ್ರ ಬರೆದಿದ್ದು ಯಾರು, ಯಾಕೆ, ಅಧಿಕಾರಿಗಳು ಅವರ ಹಿನ್ನೆಲೆ ಏನು, ಹೀಗೆ ಹಲವು ಅಂಶಗಳ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ನಕಲಿ ಅಂದಮೇಲೆ ಯಾರು, ಯಾಕೆ ಬರೆದಿದ್ರು ಅನ್ನುವಂಥದ್ರ ಬಗ್ಗೆ ಏನ್ ಮಾಹಿತಿ ಸಿಗುತ್ತೆ ಅನ್ನುವಂಥದ್ದೇ ಕುತೂಹಲ ಈಗ ಇರೋದು. ಇನ್ನು ಸಿಎಂ ಸಿದ್ದರಾಮಯ್ಯ